ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಪ್ರಮುಖ ಆರೋಪಿಗಳ ಬದುಕು ಈಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಆದರೆ ಆ ಆರೋಪಿಗಳನ್ನ ನಂಬಿಕೊಂಡಿರುವಂತಹ ಆರೋಪಿಗಳೇ ಮನೆಗೆ ಒಂದು ಜೀವನಾಧಾರವಾಗಿದ್ರು, ಅವರ ಕುಟುಂಬಕ್ಕೆ ಆಧಾರ ಆಗಿದ್ರು. ಅವ್ರನ್ನ ನಂಬಿಕೊಂಡಿದ್ದಂತಹ ಅವರ ಕುಟುಂಬದವರೀಗ ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತ್ತು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಗುರುತಿಸಿಕೊಂಡಿದ್ದಂತಹ ರವಿ ಅವರ ಪತ್ನಿ ಅನುಭವಿಸ್ತಾ ಇರುವಂತಹ ಸಂಕಷ್ಟಗಳ ಬಗ್ಗೆ, ಅವರ ಮಕ್ಕಳಿಗೆ ಒಂದು ಫೀಸ್ ಕಟ್ಟೋದಕ್ಕೆ ಕೂಡ ಆಗದೆ ಆ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದೋದ್ರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿದ ಬಳಿಕ ಸಾಕಷ್ಟು ಸಂಘಟನೆಗಳು ಈಗ ಅವರ ಕುಟುಂಬಕ್ಕೆ ಸಹಾಯ ಹಸ್ತವನ್ನ ಚಾಚ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಮಕ್ಕಳ ಪೋಷಕರ ಸಂಘಟನೆ ಕೂಡ ಒಂದಾಗಿರುತ್ತೆ. ಸೊ ಈಗ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾದಂತಹ ನೆರವು ಈಗ ನಿಮ್ಮ ಕಡೆಯಿಂದ ಆಗ್ತಾ ಇದೆ? ಸರ್, ಈಗ ಆ ಕುಟುಂಬದಲ್ಲಿ ಇಬ್ಬರು ಮಕ್ಕಳು ಈ ಪ್ರಕರಣ ಆದ ನಂತರ ಅವರು ಕ್ಲಾಸ್ಗಳಿಗೆ ಹೋಗ್ತಾ ಇಲ್ಲ. ಕಾರಣ ಏನಂದರೆ ಅವರು ಹಣ ಕಟ್ಟಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಂತ ಹೇಳಿದರು. ನ್ಯೂಸ್ ಫಸ್ಟಿಂದ ನನ್ನ ನಂಬರನ್ನು ಕಲೆಕ್ಟ್ ಮಾಡಿ ಆ ಪೋಷಕರು ಮಾತಾಡಿದ ನಂತರ ನಾನು ಅಲ್ಲಿಯ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗೆ ಸವಿಸ್ತಾರವಾಗಿ ಮಾತಾಡಿ ಅಲ್ಲಿ ಒಂದು ಮಠದ ಶಾಲೆಯಲ್ಲಿ ಆ ಮಕ್ಕಳು ಓದ್ತಾ ಇದ್ದಾರೆ. ನೇರವಾಗಿ ನಾನು ಸ್ವಾಮೀಜಿ ಹತ್ರ ಮಾತಾಡಿದಾಗ ಅವರು ಭಾಳ ಪ್ರೀತಿಯಿಂದ ಆ ಮಕ್ಕಳು ಇನ್ನು ಎಲ್ಲಿವರೆಗೆ ಓದ್ತಾರೆ ಅಲ್ಲಿವರೆಗೂ ಕೂಡ ನಮ್ಮ ಶಾಲೆಯಲ್ಲಿ ₹1 ಫೀಸನ್ನು ನಾವು ಪಡೆಯೋದಿಲ್ಲ, ನಾಳೆಯಿಂದನೇ ಆ ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಹೇಳಿದ್ರು. ಅದಾದಮೇಲೆ ಈಗ ಪೋಷಕರಿಗೆ ಕನ್ವಿನ್ಸ್ ಮಾಡಿ ಆ ಮಕ್ಕಳು ಇವಾಗ ಶಾಲೆಗೆ ಹೋಗ್ತಾ ಇದ್ದಾರೆ ಇವತ್ತಿಂದ. ಸರ್, ನಿಮ್ಮ ಸಂಘಟನೆಯಿಂದ ಯಾವ ರೀತಿಯಾದಂತಹ ಸಹಾಯ ಹಸ್ತ ಆಗುತ್ತೆ? ನೋಟ್ ಪುಸ್ತಕ ಆ ಥರ ಏನಾದರೂ ಇದೆಯಾ ಕೊಂಡ್ರೆ? ಈಗ ಮೇಡಮ್, ಈಗ ಆ ಮಕ್ಕಳಿಗೆ ಪ್ರತಿ ವರ್ಷ ಬೇಕಾಗಿರ್ತಕ್ಕಂಥ ಏನು ಈಗ ನೋಟ್ಬುಕ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಯೂನಿಫಾರಮು, ಶೂ ಸಾಕ್ಸು ಮತ್ತು ಪರಿಕರಗಳೇನಿದೆ ಅದೆಲ್ಲವನ್ನು ಕೂಡ ನಮ್ಮ ಸಂಘಟನೆಯಿಂದ ಕೊಡಬೇಕು ಅಂತ ನಾವು ಈಗ ಆಲ್ರೆಡಿ ಕೋರ್ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ದೀವಿ. ಈ ಪ್ರಕರಣ ಆದಮೇಲೆ ಇವತ್ತು ಕೂಡ ಬೆಳಿಗ್ಗೆ ಇದೇ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದು ಜೈಲಿನಲ್ಲಿರ್ತಕ್ಕಂಥ ಇನ್ನೊಂದು ಆರೋಪಿತ ಆತನ ಹೆಂಡತಿ ಕೂಡ ನನಗೆ ದೂರವಾಣಿ ಕರೆ ಮಾಡಿ ನಮ್ಮ ಇಬ್ಬರು ಮಕ್ಕಳಿಗೂ ಕೂಡ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ನಾನು ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಸಾಯಂಕಾಲ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೀನಿ ಮೇಡಮ್. ಸರ್, ಕವಿತಾ ಅವ್ರ ಹತ್ರ ನೀವು ಮಾತನಾಡಿದರೆ ಆಕೆ ಏನು ಹೇಳ್ತಾರೆ? ಬಿಕಾಸ್ ಯಾರೋ ಮಾಡಿದ ತಪ್ಪಿಗೆ ಈಗ ಏನೋ ಆಗಿ ಅವರಿಗೆ ಜೈಲಲ್ಲಿ ಶಿಕ್ಷೆ ಅಂದರೆ ಮುದ್ದೆ ಮುರಿಯೋ ಥರ ಆಗಿದೆ. ಬಟ್ ಅವರ ಕುಟುಂಬ ಅವ್ರನ್ನೇ ನಂಬ್ಕೊಂಡಿದೆ, ರವಿ ಅವ್ರನ್ನೇ. ಸೊ ಏನು ಹೇಳಿದ್ರು ಸರ್? ಈಗ ಒಂದು ಮೇಡಮ್, ಆ ಫ್ಯಾಮಿಲಿನಲ್ಲಿ ಒಂದು ಮಗು 3ನೇ ತರಗತಿಗೆ ಹೋಗೋದಿದೆ, ಇನ್ನೊಂದು LKGಗೆ ಹೋಗೋದಿದೆ. ನಾನು ಅವರ ಕುಟುಂಬದ ಸದಸ್ಯರಿಗೆ ಹೇಳಿದ್ದೇನು ಅಂದರೆ, ನೀವು ಹೆಚ್ಚು ಈ ಪ್ರಕರಣವನ್ನು ಮಕ್ಕಳ ಮುಂದೆ ಚರ್ಚೆ ಮಾಡಬೇಡಿ, ಮಕ್ಕಳಿಗೆ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಇದನ್ನು ಮೇಲಿಂದ ಮೇಲೆ ಮಕ್ಕಳನ್ನ ಟಿವಿಗಳಲ್ಲಿ ಅವರ ಫೋಟೋಗಳು ಬರೋ ಅಂಥದ್ದು ಅದನ್ನೆಲ್ಲನೂ ಕೂಡ ತೋರಿಸ್ಬೇಡಿ. ಅದೇನಾಗುತ್ತೆ, ಈ ಎಳೆಯ ಮಕ್ಕಳ ಮೇಲೆ ಇಂಥ ಘಟನೆಗಳು ಭಾಳ ಪರಿಣಾಮವನ್ನು ಬೀರ್ತದೆ. ಮುಂದೆ ಆ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೂ ಕೂಡ ಭಾಳ ತೊಂದರೆ ಆಗೋದ್ರಿಂದ ಸಾಧ್ಯ ಆದಷ್ಟು ಈ ಪ್ರಕರಣವನ್ನು ಮನೆಯ ಒಳಗಡೆ ಚರ್ಚೆ ಮಾಡುವಾಗ ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಬಾರ್ದು ನೀವು ಅನ್ನೋ ತಾಕೀತನ್ನು ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ಮಕ್ಕಳಿಗೆ ನೀವು ಧೈರ್ಯ ತುಂಬುವಂಥದ್ದು, ಮಕ್ಕಳಿಗೆ ಓದಿನ ಕಡೆಗೆ ಹೆಚ್ಚು ಗಮನ ಕೊಡೋ ನಿಟ್ಟಿನಲ್ಲಿ ನೀವು ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಪೋಷಕರು. ಈ ಪ್ರಕರಣದಲ್ಲಿ ಆ ಮಕ್ಕಳ ತಂದೆ ನಿಜಕ್ಕೂ ಕೂಡ ನೆಗೆಟಿವ್ ಆಗಿ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ವಿಚಾರನೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಮೇಡಮ್. ಇದಿಷ್ಟು ಸ್ಟೇಟ್ ಪೇರೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಯೋಗಾನಂದ್ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಹೇಳ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.